ಈ 5 ವರ್ಷದಲ್ಲಿ ನನ್ಗೊಂದು ದೊಡ್ಡ ಕನಸಿದೆ. ನಿಮ್ಮ ಸಮುದಾಯದ ಮಕ್ಕಳು ಚೆನ್ನಾಗಿ ಓದ್ಬೇಕಣ್ಣ. ಪ್ರದೀಪ್ ಈಶ್ವರ್ ನಿಮ್ಗೋಸ್ಕರ ಅಲ್ಲಣ್ಣ ಬೇಕಾಗಿರೋದು. ನಿಮ್ ಮಗ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಬೇಕಣ್ಣ ಚಿಕ್ಕಬಳ್ಳಾಪುರಕ್ಕೆ. ನಾನು ನಿಮ್ ಮಕ್ಕಳ ಭವಿಷ್ಯ ನೋಡ್ತಿದ್ದೀನಣ್ಣ. ನನ್ನ ಅಡ್ಮಿಷನ್ ಅಲ್ಲಿ 10 ಆಂಬುಲೆನ್ಸ್ ಹಾಕಿ ಯಾಕೆ ಎಮರ್ಜೆನ್ಸಿ ಅಟೆಂಡ್ ಮಾಡ್ತಿದ್ದೀನಿ ಅಂದ್ರೆ, ತಿಂಗಳಿಗೆ 15 ಲಕ್ಷ ಯಾಕೆ ಖರ್ಚು ಮಾಡ್ಕೊಂತಿದ್ದೀನಿ ಅಂದ್ರೆ ನನಗೇನು ದುಡ್ಡು ಜಾಸ್ತಿ ಆಗಿಲ್ಲಣ್ಣ. ನನಗೂ ಕಷ್ಟ ಇದೆ, ಕಟ್ಟಬೇಕಾಗಿರೋ EMI ಇದೆ, ಮಾಡಿರೋ ಸಾಲ ಇದೆ, ಅನುಭವಿಸ್ತಾರೋ ಯಾತನೆ ಇದೆ, 1000 ಇದೆ. ಬಟ್ ಆದ್ರೂ ಯಾಕೆ ಅಂದ್ರೆ ನಮ್ ತಂದೆ ತಾಯಿ ಹಾಸ್ಪಿಟ್ಲ್ಗೆ ಹೋಗದೆ ಇನ್ ಟೈಮ್ ತೀರ್ಕೊಂಡಾಗ ಈ 15 ವರ್ಷ ನಾನ್ ಪಟ್ಟಿದ ಕಷ್ಟ ಇದೆ ನೋಡಿ. ಇದು ನನ್ನ ಕಾನ್ಸ್ಟಿಟ್ಯೂನ್ಸಿ ಯಾರೊಬ್ರು ಪಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಣ್ಣ. ನಾನು ಇದೇ ಕೆಲಸನ ಲಾಸ್ಟ್ 1 ಇಯರ್ ಮಾಡ್ಬೋದಾಗಿತ್ತಲ್ಲ, ಲಾಸ್ಟ್ 6 ತಿಂಗಳು ಮಾಡ್ಬೋದಾಗಿತ್ತಲ್ಲ, ಮಾಡ್ಲಿಲ್ಲ. ಯಾಕೆಂದ್ರೆ ನಿಮ್ ಮಕ್ಕಳ ಭವಿಷ್ಯದ ಬಗ್ಗೆ ಇನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಎಲ್ರಿಗೂ ಒಳ್ಳೇದಾಗಬೇಕು. ಈ ಸಮುದಾಯದ ಹುಡುಗರಿಗೆ ಹೇಳ್ತೀನಿ, ನೋಡ್ರೋ, ಲೈಫಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಓದಿ ಮೇಲ್ ಬಂದ್ರೆ ಸೊಸೈಟಿ ನಿಮ್ಮನ್ನು ಗೌರವ ಕೊಡುತ್ತೆ. ಸ್ವಂತ ದೊಡ್ಡಪ್ಪ ಚಿಕ್ಕಪ್ಪ ಕೂಡ ಆಗ್ಲಿಲ್ಲ ಮಗನೇ ನೀನ್ ಕರೆಕ್ಟಾಗಿ ದುಡಿಯಕ್ ಆಗ್ಲಿಲ್ಲ ಅಂದ್ರೆ ನಿನ್ ಕೈಯಲ್ಲಿ ನೆನ್ಪಿಟ್ಕೊ. ಇವತ್ತು ಸ್ವಂತ ಕೂತ್ಕೊಂಡು ಓದು. ಈ ಸಮುದಾಯದ ವಿದ್ಯಾರ್ಥಿಗಳು ನಾನು ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಓದಿ, ಚೆನ್ನಾಗಿ ಓದಿ. ಯಾವ ಕೋರ್ಸ್ ಬಹಳಷ್ಟು ಜನ ಕೇಳ್ತಾರೆ, ಸರ್ MBBS ಸ್ಕೋಪ್ ಇದೆಯಾ, ಇಂಜಿನಿಯರಿಂಗ್ ಸ್ಕೋಪ್ ಇದೆಯಾ? ಸ್ಕೋಪ್ ಇರ್ಬೇಕಾಗಿರೋದು ನಿನಗೆ, ಕೋರ್ಸ್ಗಲ್ಲ. LLB ಮಾಡಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು CM ಆಗಿಲ್ವೇನು? ಆಗ್ಲಿಲ್ವಾ? ಸ್ಕೋಪ್ ಇರ್ಬೇಕಾಗಿರೋದು ನಿಮಗೆ, ಕೋರ್ಸ್ಗಲ್ಲ. ಮತ್ತೆ ನಾನು ಎಲ್ರಿಗೂ ಹೇಳ್ತೀನಿ ಅಣ್ಣ, ಇವತ್ತು ಸರ್ಕಾರಿ ಶಾಲೆಗಳನ್ನ ಎಂಪವರ್ ಮಾಡಬೇಕು. ನಾನು 8ನೇ ಕ್ಲಾಸಿಂದ ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಯಾಕೆಂದ್ರೆ ಅಣ್ಣ ನಾನು ಪ್ರೈವೇಟ್ ಸ್ಕೂಲಲ್ಲಿ ತಲೆ ಹಾಕಕ್ಕಾಗಲ್ಲ. ಯಾಕೆಂದ್ರೆ ನನಗೆ ಆ ರೈಟ್ಸ್ ಇಲ್ಲ. ನಾನೊಂದು ML ಆಗಿ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ 20,000 ಜನ ಮಕ್ಕಳಿದ್ದಾರೆ. ಅದರಲ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ 2,500 ಜನ ಮಕ್ಕಳಿದ್ದಾರೆ. ನಾನು 8ನೇ ಕ್ಲಾಸಿಂದ ನಿಮ್ಮ ಮಗ ಮಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ರೆ ಅವ್ರಿಗೆ IIT ನೀಟ್ ಫೌಂಡೇಶನ್ ಕೋರ್ಸು ಮುಂದಿನ ವರ್ಷದಿಂದ ಫ್ರೀ ಆಗಿ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ನೀನ್ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ, ನೆಕ್ಸ್ಟ್ ಚುನಾವಣೆಗೆ ನಾನು ನೋಡಿ ಈ ಊರಲ್ಲಿ ಇಷ್ಟು ಜನ ಹುಡುಗರಿಗೆ ಎಜುಕೇಶನ್ ಸಹಾಯ ಮಾಡಿದ್ದೀನಿ, ಇಷ್ಟು ಜನ ಡಾಕ್ಟರ್, ಇಂಜಿನಿಯರ್, LLB CA ಮಾಡಿಸಿದ್ದೀನಿ ಅಂತ ಆ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ನಿಮ್ ಮುಂದೆ ಚುನಾವಣೆಗೆ ಬರ್ತೀನಿ ವಿನಃ ಪ್ರತಿಪಕ್ಷದವ್ರನ್ನ ನಾನು ಬೈದು ನಿಮ್ಮ ಹತ್ರ ಓಟಿಗೆ ಬರಲ್ಲ. ಬರೆದಿಟ್ಕೊಂಡ್ಬಿಡಿ.